ಇವತ್ತು ಒಂದು ವಿಷಯದ ಬಗ್ಗೆ ಹೇಳ್ಕೊಬೇಕಂತ ಆಸೆ ಆಗೈತ್ರಿ. ಎದ್ರ ಬಗ್ಗೆ ಅಂದ್ರೆ ಮಧು ಗೌಡ ಅವ್ರ ಬಗ್ಗೆ, ನಿಖಿಲ್ ನಿಕ್ಷಾ ವ್ಲಾಗ್ಸ್ ಮತ್ತು ನಿಖಿಲ್ ಅವ್ರ ಬಗ್ಗೆ ಹೇಳಬೇಕಂತ ಆಸೆ ಆಗೈತಿ. ನಾವು ಅವ್ರನ್ನ ತುಂಬ ಇಷ್ಟಪಟ್ಟು ನೋಡ್ತೇವೆ ರೀ. ಅವ್ರ ಚಾನಲ್ನ ನಾನು ನೋಡಕತ್ತಿ ಈಗ 3 ವರ್ಷ ಆಯ್ತು ಅವ್ರ ಚಾನಲ್ ನೋಡಕತ್ತೆ. ಈಗ ಡಿಲೆವರಿ ಆಗೈತೆ ರೀ ಅವ್ರು ಪ್ರೆಗ್ನೆಂಟ್ ಇದ್ದಾಗ ಟ್ರೋಲರ್ಸ್ಗಳು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು. ಕೆಟ್ಟದಾಗಿ ಕಮೆಂಟ್ ಹಾಕೋದು, ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡಿ ಹಾಕೋದು ಮಾಡಿದ್ರು. ಯಾಕೆ ಹಿಂಗೆ ಮಾಡ್ತಾರಂತ ಜನ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ಯಾಕೆ ತೊಗೊಳ್ಳಲ್ಲ? ಅವ್ರಿಗೆ ನೋಡಿದ ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅವರ ಮನಸ್ಸಿನ ಭಾವನೆಗಳು ಮನಸ್ಸಿನ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳಂಗೆ ಇಲ್ಲ. ಅವ್ರ ಮನೇಲೂ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ನನಗೆ ಅವ್ರು ತುಂಬ ಇಷ್ಟ. ಅವ್ರಿಗೆ ಹೆಣ್ಮಗು ಆಯ್ತಂತೆ. ಅವ್ರಿಗಿನ್ನ ಜಾಸ್ತಿಯಾಗಿ ಖುಷಿಪಟ್ಟಿದ್ದು ಅವ್ರದ್ದು ಡಿಲೆವರಿ ಆದಾಗ ನಾವು ತುಂಬ ಜಾಸ್ತಿ ಖುಷಿಪಟ್ವಿ. ನಾರ್ಮಲ್ ಡಿಲೆವರಿ ಆಯಿತು, ಒಳ್ಳೆ ರೀತಿಯಲ್ಲಿ ಆಯಿತು ಅಂತ. ಒಳ್ಳೆ ರೀತಿಯಲ್ಲಿ ತಗೋರಿ. ಕೆಟ್ಟಾಗಿ ಕಮೆಂಟ್ಗಳನ್ನು ಹಾಕಬೇಡಿ. ಮುಂದೆ ಅದು ಮಗು ದೊಡ್ಡದಾಗಿ ನೋಡಿದರೆ ಅದರ ಮೇಲೆ ಮನಸ್ಸಿನ ಭಾವನೆ ಮೇಲೇನೂ ಪರಿಣಾಮ ಬೀರ್ತೈತಿ. ನಿಮ್ದು ಓನ್ ತೊಗೊಂಡು ಮಾತಾಡ್ರಿ. ಹಾಗೆಲ್ಲ ಕೆಟ್ಟದಾಗಿ ಮಾತಾಡೋಕೆ ಹೋಗಬೇಡ್ರಿ. ಅವ್ರು ತುಂಬ ಒಳ್ಳೆಯವರು. ಅವ್ರ ದೊಡ್ಡ ಫ್ಯಾನ್. ಮಧು ಅವ್ರ ದೊಡ್ಡ ಫ್ಯಾನ್. ನಾನು ತುಂಬ ಇಷ್ಟ ಅವ್ರು. ಯಾಕಂದ್ರೆ ಅವ್ರು ನಮ್ಮ ಹೊಂದದವರಲ್ಲ. ಎಲ್ಲೋ ಇದ್ದು ಬರೀ ವಿಡಿಯೋದಲ್ಲಿ ಒಂದು 10 ನಿಮಿಷ 3 ನಿಮಿಷ ನೋಡಿ ಅಷ್ಟರಲ್ಲೇ ಖುಷಿ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ನಮಗೆ. ಅಷ್ಟು ಹಚ್ಕೊಂಡೇವೆ ನಾವು. ಅವ್ರು ಮಾತಾಡಿದ್ರೆ ಏನೋ ನಮ್ಮ ಮನೆಯವ್ರಿಗೆ ಮಾತಾಡಕತ್ತಾರ ಏನೋ ಅನಿಸುತ್ತೆ. ಹಾಗೆಲ್ಲ ಮಾತಾಡಬೇಡ್ರಿ. ಅವ್ರಿಗೂ ಒಂದು ಲೈಫ್ ಇರುತ್ತೆ. ಎಂಜಾಯ್ ಮಾಡೋಕೆ ಬಿಡ್ರಿ. ಆ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಿ ಹಾಕ್ತಾರೆ. ಅದನ್ನ ನೋಡಿ ಖುಷಿ ಪಡ್ರಿ ನೀವು. ಅದನ್ನೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡಿ ಮಾತಾಡಿ ಟ್ರೋಲ್ ಮಾಡೋದು ಏನು ಒಳ್ಳೆಯದು ಅಂತ ನನ್ನ ಒಂದು ಮನಸ್ಸಿನ ಭಾವನೆ, ಒಂದು ಆಸೆ.